ಸೌಲಭ್ಯಗಳಿದಾವೆ. ಆಮೇಲೆ ಇಲ್ಲಿಯ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಯಾಕಂತಂದ್ರೆ ಇವತ್ತು ಅಂಗನವಾಡಿಗೆ ಮಕ್ಕಳು ಬರದೇ ಇರೋಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಒಳ್ಳೆಯ ವ್ಯವಸ್ಥೆ ಇಲ್ಲದೆ ಇರುವಂತದ್ದು. ಇವತ್ತು ಯಾಕಂತಂದ್ರೆ LKG UKGಗೆ ನಮ್ಮ ಮಕ್ಕಳನ್ನ, ನಮ್ಮ ಮೊಮ್ಮಕ್ಕಳನ್ನ 25,000, 30,000, 50,000 ಕೊಟ್ಟು ಯಾವುದೋ ಒಂದು ನಗರ ಪ್ರದೇಶದಲ್ಲಿ ಓದಿಸ್ಲಿಕ್ಕೆ ಯಾಕೆ ಬಿಡ್ತಾ ಇದೀವಿ ಅಂತಂದ್ರೆ ಇಂಥ ದರಿದ್ರ ಅಂಗನವಾಡಿಗಳು ಇವತ್ತು ಇರೋದ್ರಿಂದನೇ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಿ? ಯಾಕಂತಂದ್ರೆ ಇಲ್ಲಿ ಏನಾದ್ರು ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ಕಲಿಕೆಗೆ ಅಥವಾ ಏನೋ ಒಂದು 4 ಅಕ್ಷರ ಕಲಿಯೋಣ ಅಂತ ಇಲ್ಲಿ ಬಂತಂದ್ರೆ ಅವ್ರ ಜೀವಕ್ಕೇನೆ ಅಪಾಯ ಇದೆ. ಯಾವ ತರ ಜೀವಕ್ಕೆ ಅಪಾಯ ಅಂತಂದ್ರೆ ಈಗಾಗಲೇ ಸಾರ್ವಜನಿಕರು, ಈ ಊರಿನ ಗ್ರಾಮಸ್ಥರು ಹೇಳ್ತಾ ಇದಾರೆ, ನೀವೇನ್ ಹಿಂದೆ ನೋಡ್ತಾ ಇದ್ರಲ್ಲ, ಈ ಅಂಗನವಾಡಿಯಲ್ಲಿ ಹಾವುಗಳು, ಚೇಳುಗಳು, ಕ್ರಿಮಿ ಕೀಟಗಳು, ಆಮೇಲೆ ದೊಡ್ಡ ದೊಡ್ಡ ಹೆಗ್ಗಣಗಳು ಬಂದು ಹಾನಿಯಾಗುವಂತ ಮತ್ತೆ ಇಲ್ಲಿ ಮಕ್ಕಳಿಗೆ ಸಮಸ್ಯೆ ಉಂಟು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ಇಲ್ಲೆಲ್ಲ ಕೆಟ್ಟೋಗಿದೆ. ಇದು ಒಂಥರ ಅಂಗನವಾಡಿ ಅಲ್ಲ, ಇದಕ್ಕೆ ಅಂಗನವಾಡಿ ಅಂತ ಕರೆದಲಿಕ್ಕೆ ನಾಲಾಯಕಿದು. ಇದಕ್ಕೆ ಅಂಗನವಾಡಿ ಅಂತಂದ್ರೆ ಯಾರು ಒಪ್ಪೋದಿಲ್ಲ. ಇದು ಗೋಡನಲ್ಲ, ಅದೇನದು ಬೂತ್ ಬಂಗ್ಲೆ. ನಾಯಿಗಳು, ಹಂದಿಗಳು, ಇನ್ನೇ ಬೇರೆ ಬೇರೆ ಹೆಗ್ಗಣಗಳು ವಾಸ ಮಾಡುವಂತ ಸ್ಥಾನ ಇದು. ಅಂತ ಸ್ಥಾನದಲ್ಲಿ ನಾಯಿಗಳು ವಾಸ ಮಾಡುವಂತ, ಹಂದಿಗಳು ವಾಸ ಮಾಡುವಂತ, ಎಮ್ಮೆಗಳನ್ನ ಕಟ್ಟಿ ವಾಸ ಮಾಡುವಂತ ಸ್ಥಳದಲ್ಲಿ ಯಾರು ಬರ್ತಾ ಇದಾರೆ ಇವತ್ತು? ನಮ್ಮ ಮಕ್ಕಳು ಬರ್ತಾ ಇದಾರೆ, ನಮ್ಮ ಪುಟಾಣಿಗಳು ಬಂದು ಕಲಿತಾ ಇದಾರೆ. ನಾಳೆ ಯಾವ್ದಾವ್ದಕ್ಕೋ ಅನಾಹುತ ಸೃಷ್ಟಿ ಆದ್ರೆ ಅಥವಾ ಮಕ್ಕಳಿಗೆ ಏನಾದ್ರೂ ಹಾವು ಕಚ್ಚಿತು, ಚೋಳು ಕಚ್ಚಿತು, ಅಥವಾ ಹೆಗಣ ಕಚ್ಚಿತು, ಅಥವಾ ಅವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾಯ್ತು, ಅಥವಾ ಆ ಕ್ರಿಮಿಕೀಟಗಳಿಂದ ಏನಾದ್ರೂ ಆಗಿಲ್ಲ ಅಂತಂದ್ರೂ ಕೂಡ ಅಡಿಗೆ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಅದರಲ್ಲಿ ಬಿತ್ತು ಅಂತಂದ್ರೆ ಅಥವಾ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ಯಾರ ಕಾರಣ? ಜೀವಕ್ಕೆ ನೀವು ದೊಡ್ಡವರ ಬರ್ತೀರಿ, ಒಂದು 50,000ನೋ 1,00,000 ಕೊಟ್ಟು ಹೋಗ್ಬಿಡ್ತೀರಿ, ಆದ್ರೆ ಮಕ್ಕಳ ಜೀವಕ್ಕೆ ಬೆಲೆ ಕಟ್ಟೋರು ಯಾರು? ಹಾಗಾಗಿ ಈ ಈ ಅಂಗನವಾಡಿ ಹೆಂಗಿದೆ ಎಲ್ಲ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಹತ್ರ ಬರಪ್ಪ. ನೋಡಿ ಈ ಅಂಗನವಾಡಿಯಲ್ಲಿ ಎಂತ ದುಸ್ಥಿತಿ ಇದೆ ಅನ್ನುವಂಥದ್ದನ್ನ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಇದು ನಮ್ಮ ಹೆಮ್ಮೆಯ ಅಂಗನವಾಡಿ. ಈ ಅಂಗನವಾಡಿ ಕಲಿಕೆಗೆ ಬಂದಂತ ಮಕ್ಕಳ ತಲೆ ಮೇಲೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ಯಾವಾಗ ಜೀವಕ್ಕೆ ಅಪಾಯ ಆಗುತ್ತೋ ಗೊತ್ತಿಲ್ಲ. ಯಾಕಂತಂದ್ರೆ ಇದು ಸಂಪೂರ್ಣವಾಗಿ ನೆಂದೋಗಿದೆ. ಇದೆಲ್ಲ ಏನದು ಗೋಡೆ ಮತ್ತು ಛತ್ತು ಬಹಳಷ್ಟು ಹಳೆಯದಾಗಿದೆ. ಯಾವಾಗ ಬೀಳುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ನಿಮಗೆ ವಿಚಿತ್ರ ಮತ್ತೆ ವಿಶೇಷ ಮತ್ತೆ ವಿಭಿನ್ನ ಅನ್ನೋ ತರ ಹೆಗ್ಗಣ, ಇದು ಹೆಗ್ಗಣ ಬಂದು ಹೋಗುವಂತ ದಾರಿ, ಮಾರ್ಗ, ಗುಹೆ ಇದ್ರೆ ನೋಡಿ ಮಕ್ಕಳ ಪರಿಸ್ಥಿತಿ. ಸ್ನೇಹಿತರೆ, ದಯವಿಟ್ಟು ಶೇರ್ ಮಾಡಿ. ನಿಮ್ಮಲ್ಲಿ ಕೈ ಮುಗಿತೀನಿ, ಕಾಲು ಮುಗಿತೀನಿ. ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ. ನೋಡಿ ಇಂಥ ಮಕ್ಕಳು, ಪುಟ್ಟ ಮಕ್ಕಳು, ಚಿಕ್ಕ ಮಕ್ಕಳು ಇಲ್ಲಿ ಬಂದು ಕಲಿತಾರೆ. ನಾಳೆ ಇಲ್ಲೇನೆ ಈ ಕಡೆ ನೋಡಿ, ಇಂದ್ರಿಂದನೇ ಇದೇ ಬಾಗಿಲ ಮೂಲಕ ಹಾವುಗಳು ಬರ್ತವೆ, ಚೋಳುಗಳು ಬರ್ತವೆ, ಹೆಗ್ಗಣಗಳು. ಇದೇನು ಶಿಕ್ಷಕರು ಮಾಡಿದಂತ ಜಾಗ ಅಲ್ಲ ಇದು, ಅಲ್ವಾ? ಇದನ್ನ ತೋಡಿದ್ದ ಯಾರಪ್ಪ? ಹೆಗ್ಗಣಗಳು ತೋಡಿದಾವೆ. ಯಾರು? ನೀವು ತೋಡಿದಿರನಮ್ಮ? ಯಾರಾದ್ರೂ ಬಂದು ಊರಿನವ್ರು ಬಂದು ತೋಡ್ಯಾರ? ಅಡಿಗೆ ಸಹಾಯಕರ ನೀನು? ನೋಡಿ ಇಂಥ ದುಸ್ಥಿತಿ. ನಾಳೆ ಇಂಥ ಮಕ್ಕಳು ನೋಡಿ, ಏನು ತಿಳಿದಂತ ಮುದ್ದು ಮಕ್ಕಳು, ಸಣ್ಣ ಪುಟಾಣಿಗಳು ಇಲ್ಲಿ ಬಂದು ಕಲಿತಾವೆ. ಇವಾಗ ಏನಾದ್ರು ಅನಾಹುತ ಆದ್ರೆ ಯಾರು ಇದಕ್ಕೆ ಹೊಣೆಗಾರರು? ಯಾರು ಇದಕ್ಕೆ ಜವಾಬ್ದಾರರು? ನೋಡಿ ಎಲ್ಲ ಉಸುಕು ಹೆಗ್ಗಣಗಳು ಹೊರಗಡೆ ತೆಗೆದು ಬಿಟ್ಟಿದ್ದಾವೆ ಉಸ್ಕನ್ನ. ಇಂಥ ದುಸ್ಥಿತಿ, ದೌರ್ಭಾಗ್ಯದಲ್ಲಿ ನಾವು ಬದುಕ್ತಾ ಇದೀವಿ. ನೋಡಿ ಇಲ್ಲೇ ಅಡಿಗೆ ಮಾಡೋದು. ಏನಾದ್ರೂ ಇಲ್ಲಿ ವಿಷಜಂತುಗಳು, ಹಾವುಗಳು, ಚೋಳುಗಳು, ಬೇರೆ ಬೇರೆ ಕ್ರಿಮಿ ಕೀಟಗಳು ಬಂದು ಅಡಿಗೆ ಏನಾದ್ರು ಪದಾರ್ಥ ಹಾಳಾಯ್ತು ಅಂತಂದ್ರೆ, ಅನ್ನನೋ ಇನ್ನೊಂದು ಹಾಳಾಯ್ತು ಅಂತಂದ್ರೆ ಅದನ್ನೇ ಮಕ್ಳು ಇದ್ರ ಮೇಲೆ ಏನಾದ್ರು ಹಾವುಗಳು ಬಂದು, ಚೋಳುಗಳು ಬಂದು ಇವು ಮಕ್ಕಳಿಗೆ
ಯಾಕಡೆ ಅಂತ ನೋಡ್ಬೇಕು. ಯಾಕಂಡ್ ನೋಡ್ತೀರಿ ದಿನ ಒಂದು ಜಾಗ ಪಾಪ ಬ್ಯಾಡಂತ ನಾವ್ ಹೇಳಿದ್ವಿ. ಅವನು ಜೈ ಕೇಳಿದ್ರೆ ಏನನ್ನ ನಾಲ್ಕು ಎಸ್ಟಿಮೇಟ್ ಬೇರೆ ಇತ್ತ ನಾ ಮಾಡ್ತಾವ ಅಂತ ಹೇಳ್ತಾನೆ. 3 ವರ್ಷ ಆಯ್ತು ಹೇಳಕ್. ಎಸ್ಟಿಮೇಟ್ ಏನು 3 ಅಂತ ಬಿಲ್ಡಿಂಗ್ ಕಟ್ತಾನಂತ ಏನು ಎಸ್ಟಿಮೇಟ್ ಅನ್ನಕ ಕೇಳಿದಾಗಲ್ಲ ಬೇಸರ. ಸ್ಟೇಟ್ಮೆಂಟ್ ಎಲ್ಲ ಹೇಳ್ಯಾರಂತ. ಅಮ್ಮ ಏನಮ್ಮ ಇದೆ ಯಾವ್ದು ನೀನು ಆಕೆ ಟೀಚರ್ ಏನೇನು ಹೇಳಿರಿ ಹೇಳಿರಿ ಏನಂತ ಹೇಳಿರಿ ಏನಂತ ಪಿಡಿಯೋ ಏನಂದ್ರು ಮಾಡಿಸ್ತು ಅಂತಾರಂತ್ರಿ. ನೀನು ಯಾವುದು ಮಾಡಕ್ ಯಾವ ಬರ್ತಾವಲ್ಲ ಎಲ್ಲಾ ಆಗತ್ತೆ. ಚೋಳ ಬರ್ತಾವ ಎಲ್ಲಾ ಆಗತ್ತೆ. ಮಣ್ಣು 4 ಸತಿ ತೆಗಿನಿ ಯಾರ ಒಂದ್ ಹುಡುಗನ್ ಕರ್ಕೊಂಡ್ ಬಿಟ್ಟು ಇನ್ನೊಂದ್ ಹುಡ್ರ ಅಂತ ಅವ್ರು ಅಲ್ಲ ಟೀಚರ್ ಎಲ್ಲಿಗೂ ಹೇಳ ಮೀಟಿಂಗ್ ಹೋಗಿ ಸರಿ ಆಯ್ತು. ಪಿಡಿಯೋ ನಂಬರ್ ಐತಾ? ಪಿಡಿಯೋ ನಂಬರ್ ಐತಾ? ಪಿಡಿಯೋಗೆ ಹಚ್ಚಿರಪ್ಪ. ಪಿಡಿಯೋಗೆ ಹಚ್ಚಿರಿ. ಆಮೇಲೆ ಇವರು ಟೀಚರ್ಗೆ ಹಚ್ಚಿರಿ. ಟೀಚರಿಗೆ ಫೋನ್ ಹಚ್ಚಿರಿ. ಎಲ್ಲಿ ಯಾವ ಊರಿಗೆ ಹೋಗ್ಯಾರ? ಯಾವ್ರಿಗೆ ಹೋಗ್ಯಾರ? ಬಾಗಿಲಿಗೆ ಹೋಗ್ಯಾರ. ಪಿಡಿಯೋಗೆ ಮಾಡಿ. ಅಂಗನವಾಡಿ ಟೀಚರಿಗೆ ಮಾಡಿ. ನಾವು ಊರಿಗೋಸ್ಕರ ಮಾಡ್ತಾ ಇದೀವಿ, ಮಕ್ಕಳಿಗೋಸ್ಕರ ಮಾಡ್ತಾ ಇದೀವಿ. ಸ್ನೇಹಿತರೆ ಗಮನಿಸಿ, ಇದು ಫುಡ್, ಇದು ಮಕ್ಕಳಿಗೆ ಕೊಡುವಂತ ಫುಡ್ಡು ದಯವಿಟ್ಟು ಗಮನಿಸಬೇಕು. ಯಾವ ರೀತಿಯಾಗಿ ಹಾಳಾಗಿ ಹೋಗಿದೆ, ಯಾವ ರೀತಿಯಾಗಿ ನೋಡಿ. ನಾಳೆ ಇದ್ರಾಗ ಏನು ಒಕ್ಕಂತವು ಮನೆ ನೋಡಿಲ್ಲ. ಈಗ ಆ ಮೂಲೆಯಾಗ ಹೆಗ್ಗಣ ಬರ್ತಾವ, ಅದಕ್ಕೇನು ಮುಚ್ಚೋದಿಲ್ಲ, ತೆಗೆಯೋದಿಲ್ಲ. ಅವು ಬಂದು ಸೀದಾ ಇದ್ರಾಗ ಬಂದು ಈಜಾಡಿ ಹೋಗ್ತಾವ. ಇದು ನೋಡಿ, ಇಂಥ ಮಕ್ಕಳು ಹೆಂಗ್ ಇಳಿಬೇಕು, ಹೆಂಗ್ ಏರ್ಬೇಕು, ಸಣ್ಣ ಸಣ್ಣ ಪುಟಾಣಿ ಮಕ್ಕಳು. ಆಮೇಲೆ ಇಲ್ಲಿ ಫುಲ್ ಡ್ರೆಸ್ ಚೆನ್ನಾಗೈತೆ ಇದು. ನೋಡಿ ಗಬ್ಬೆದ್ದಿದೆ ಧೂಳು. ಏನಿಲ್ಲ ಬಿಡೋದು. ಶುದ್ಧ ಕುಡಿಯುವ ನೀರಿನ ಘಟಕ ಹೆಂಗಿದೆ ನೋಡಿ. ನೋಡಿ ಸುಮ್ಮನೆ ಹೆಸರಿಗೆ ಮಾತ್ರ. ದಯವಿಟ್ಟು ಬಂಧುಗಳೇ, ದಯವಿಟ್ಟು ಶೇರ್ ಮಾಡ್ರಿ. ಯಾರೆಲ್ಲ ನೋಡ್ತಾ ಇದ್ರಿ, ನಿಮ್ಮ ಕಣ್ಣಿಗೆ ಏನೆಲ್ಲ ತೋರಿಸ್ತಾ ಇದೀವಿ, ದಯವಿಟ್ಟು ಇಂಥದ್ನ ದಯವಿಟ್ಟು ಶೇರ್ ಮಾಡಿ. ಯಾಕಂತಂದ್ರೆ ಇಂಥ ಕಾಲದಲ್ಲಿ ಬದುಕ್ತಾ ಇದೀವಿ ನಾವು. ಕರೆಂಟ್ ಇಲ್ಲ, ಫ್ಯಾನ್ ಇದೆ, ಕರೆಂಟ್ ಇಲ್ಲ. ಹಚ್ಚಪ್ಪ. ಅಲ್ಲಲ್ಲ, ಇದು ಇವ್ರಿಗೆ ಹಚ್ಚ. ಏನ್ ತಿಂದವ? ಕರೆಂಟ್ ಇಲ್ಲ, ಏನಿಲ್ರಿ. ವೈರ್ನೆಲ್ಲ ತಿಂದ್ಬಿಟ್ಟವಲ್ಲ. ಮತ್ತೆ ಇಂಥದ್ರಾಗ ಮಕ್ಕಳನ್ನ ಕರ್ಕೊಂಬಂದ್ ಪಾಠ ಮಾಡಂದ್ರ ಹೆಂಗ್? ನಾವ್ ಹೇಳ್ಬಿಟ್ಟಿವಿ, ಇಲ್ಲಿ ಕುಂದ್ರಬೇಡಮ್ಮ, ನಮ್ಮ ಹುಡುಗರು ಓದ್ಯಪ್ಪ ಅಂದ್ರೆ ಯಾರು ಜವಾಬ್ದಾರಿ ತಗೊಂಡು ಹೋಗಿ ಅಲ್ಲಿ ಹೊರ ಕುಂದ್ರಸ ಅಂತ ಹೇಳ್ತು. ಮತ್ತೆ ಯಾಕಂದ್ರೆ ಮಾಡೋಡ್ರಿ ಏನ್ ಮೇಡಮ್ ಹೇಳಿ. ಯಾರು ಅಲ್ಲಿ ಕಳಿಸ್ತಾರ. ಊಟ ಸಮಯ ಮಾಡ್ಸಕ್ ಕೊಡ, ನೀನ್ ಅಲ್ಲೇ ಮಾಡ್ಸಿ. ಏನ್ ಮಾಡ್ತೀನಿ ಅವ್ರ ನಂಬರ್ ಐತಾ? ಅಂಗನವಾಡಿ ಕಾರ್ಯಕರ್ತರ ನಂಬರ್ ಐತಾ? ನಮ್ಮ ಅಂಗನವಾಡಿ ಕಾರ್ಯಕರ್ತ ನೋಡಿ, ಮುದ್ದಾದ ಮಕ್ಕಳು, ಪುಟಾಣಿ ಮಕ್ಕಳು. ಏನಮ್ಮ ನಿಮ್ ಶಾಲೆ ಹೆಂಗೆ, ಚೆನ್ನಾಗಿತ್ತಾ? ಏನ್ ನಿನ್ನ ಹೆಸರು? ಅವು ಬರ್ತಾವನು? ನಿನ್ ಫೋನ್ ಹಚ್ಚು, ನಂದು ಲೈವ್ ನಡೆಯಕೈತಿ. ಏನಪ್ಪಾ ನಿನ್ನ ಹೆಸರೇನು? ಕಾಸಿಂಬಿ. ನಿಮ್ ಶಾಲೆ ಚೆನ್ನಾಗೈತಾ? ಹಾವು ಬರ್ತಾವ? ಎಲ್ಲಿಂದ ಬರ್ತಾವ ಹಾವು? ಇಲ್ಲಿಂದ ತೋರ್ಸು, ಹಾವು ತೋರ್ಸು. ಹಾವು ಎಲ್ಲಿಂದ ಬರ್ತಾವ ತೋರ್ಸು. ಅಲ್ಲಿ ತೋರ್ಸೋಗು. ಹಾವು ಅಲ್ಲಿಂದ ಬರುತ್ತಾ? ನೋಡಿ ಸ್ನೇಹಿತರೆ, ಹಾವು ಅಲ್ಲಿಂದ ಚೋಳು. ಯಾಕ ಇಲ್ಲಿ ಬಂದ ಮಾತಾಡ್ತಾರ ನೋಡಕ್ಕ, ನಾನ್ ಶಿವಪ್ಪಕ್ಕ. ಇಲ್ಲಿ ಆತ KRS ಪಕ್ಷ ಇಲ್ಲಿ ಅಂಗನವಾಡಿ ಸರಿ ಇಲ್ಲ ಅಂತ ಹೇಳಿದಾಗ ಬಂದ ಇಲ್ಲಿ ಮಾತಾಡ್ತಾರ ನೋಡಕ್ಕ, ಎಲ್ಲ ಸ್ವಲ್ಪ ಮಾತಾಡಕ. ಹಲೋ ಮೇಡಮ್ ಅವ್ರೆ, ನಮಸ್ತೆ. ಅಂಗನವಾಡಿ ಟೀಚರಾ? ಎಷ್ಟನೇ ಅಂಗನವಾಡಿ ಅಮ್ಮ ಇದು? 2ನೇ ಅಂಗನವಾಡಿ. ಇದಕ್ಕೆ ಅಂಗನವಾಡಿ ಅಂತಾರ? ಈ ಕೊಠಡಿ ನೋಡಿದ್ರೆ ನನಗೆ ಅಂಗನವಾಡಿ ತರ ಕಾಣ್ತಾ ಇಲ್ಲ. ಯಾವ್ದೋ ಶವಪಟ್ಟಿಗೆ
ಮತ್ತೆ ಮೇಲಧಿಕಾರಿಗಳು ಲೆಟರ್ ಕೊಟ್ಟಿದ್ದೀರಾ? ಡೆಮೊಲೇಷನ್ಗೆ ಆರ್ಡರ್ ಆಗೈತಾ? ಅಲ್ಲ, ಈಗ ಅದು ನಿಮ್ಗೆ ಕೊಟ್ಟಿವಿ ಅಷ್ಟೇ. ಅದು ಏನಾಗೈತೆ ಅನ್ನೋದು ಮತ್ತೆ ಹೆಚ್ಚಿನ ಮಾಹಿತಿ ಇಲ್ಲ ಅಲ್ವಾ? ಈಗ ನೀವು ಬರ್ತೀರಿ, ದಿನ ಮಕ್ಕಳು ಇಲ್ಲೇ ಪಾಠ ಮಾಡೋದು ನೀವು? ಬರ್ತಾರೆ. ಎಷ್ಟು ಮಕ್ಕಳು ಬರ್ತಾರೆ ಮೇಡಮ್? ಅದೇ ಅಟೆಂಡೆನ್ಸ್ ಇರ್ತಾರೆ. ಒಂದೊಂದಿನ ಒಂದಿರ್ತಾವ, ಒಬ್ರು ಕಳ್ಸಲ್ಲ. ಇದ್ರ ಯಾರು ಕಳ್ಸಿ ಏನ್ ಮಾಡೋದು ಪಾಪ. ಹೌದಾ? ಸರಿ, ದಯವಿಟ್ಟು ನೀವು ಈಗಾಗಲೇ ಲೆಟರ್ ಮಾಡಿದ್ರಪ್ಪ ಅಂದ್ರೆ ದಯವಿಟ್ಟು ನಮಗೆ, ಈಗ ನಮ್ಮವ್ರು ಊರಿನವ್ರು ಇರ್ತಾರೆ, ಅವ್ರಿಗೆ ನಿಮ್ಮ ಹತ್ರ ಬರ್ತಾರೆ. ನೀವು ಯಾವಾಗ ಬರ್ತೀರಿ ಮೇಡಮ್ ಇದಕ್ಕೆ, ಅಂಗನವಾಡಿಗೆ? ಆ ಲೆಟರ್ ಮಾಡಿದೀನಿ ಅಂತ ಹೇಳಿದ್ರಲ್ಲ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ದಯವಿಟ್ಟು ಆ ಲೆಟರ್ ಒಂದು ಜೆರಾಕ್ಸ್ ಕೊಡಿ ಮೇಡಮ್. ನಾಳೆ ಇಲ್ಲಿ ಮಕ್ಕಳಿಗೆ ಏನಾದ್ರು ಅನಾಹುತ ಆಯ್ತು ಅಂತಂದ್ರೆ ಯಾರು ಜವಾಬ್ದಾರರು? ನೀವೇ ಅಲ್ವಾ? ಆಮೇಲೆ ಟೀಚರಿಗೆ ಅಲ್ವಾ? ಎಲ್ಲ ನಾವು ಹೊಣೆಗಾರನ ಮಾಡೋದು ಟೀಚರ್ನೇ, ಮತ್ತೆ ಇಲ್ಲಿ ಅಡಿಗೆ ಸಹಾಯಕರನ್ನೇ ಅಲ್ವಾ? ಹಾಗಾಗಿ ಮುಂದೆ ಆಗುವಂತ ಅನಾಹುತ ತಪ್ಪಿಸ್ಬೇಕಂತಂದ್ರೆ ಇದರಲ್ಲಿ ಏನಾದ್ರು ಒಂದು ಕ್ರಮ ಕೈಗೊಳ್ಳಬೇಕು. ಮಕ್ಕಳಿಗೆ ಜೀವಕ್ಕೆ ಅಪಾಯ ಆಗುವಂತ ಸ್ಥಿತಿ ಇದೆ. ಚತ್ತೆ ಯಾವಾಗ ಬೀಳುತ್ತಾ ಗೊತ್ತಿಲ್ಲ. ಇಲ್ಲಿ ಹಾವುಗಳೇ ಬಂದು, ಚೇಳುಗಳು ಬಂದು ಯಾವಾಗ ಕಚ್ತಾವ ಅನ್ನೋದು ಗೊತ್ತಿಲ್ಲ. ಮಕ್ಕಳ ಜೀವನ ಜೊತೆ ಸರ್ಕಾರ ಇವತ್ತು ಆಟ ಆಡ್ತಾ ಇದೆ. ಹಾಗಾಗಿ ಇದನ್ನೆಲ್ಲವನ್ನ ನಾವು ಪ್ರಶ್ನೆ ಮಾಡಕ್ ಬಂದಿದೀವಿ. ನೀವು ಒಂದು ಲೆಟರ್ ಏನ್ ಮಾಡಿದ್ರಲ್ಲ ಈಗಾಗಲೇ, ಆ ಲೆಟರ್ನ ದಯವಿಟ್ಟು ನಮ್ಮವರಿಗೆ ಕೊಡಿ ಮೇಡಮ್. ನಾವು ಹೋಗಿ ನಿಮ್ಮ ಮೇಲಧಿಕಾರಿಗಳಿಗೆ ಒಂದು ಒತ್ತಡ ಹಾಕಿ ಈ ಕಟ್ಟಡದ ಬೇರೆ ಒಂದು ನೂತನ ಕಟ್ಟಡಕ್ಕೆ ಒಂದು ಆಗ್ರಹ ಕೂಡ ಮಾಡ್ತೀವಿ. ಯಾರ್ದು? ಇಲಾಖೆ ಅಲ್ಲ, ಅವ್ರದ್ದು ಹುದ್ದೆ ಏನು ಮೇಡಮ್? ಅವ್ರ ಹುದ್ದೆ ಯಾವ ಜವಾಬ್ದಾರಿ ಏನು? ಸೂಪರ್ವೈಸರಾ? ಕೊಡಿ. ಹಂಗ ಹೇಳಿ. ಮತ್ತೆ ನಮ್ಮ ಮೇಡಮ್ ಅಂದ್ರೆ ನಾವ್ ಏನಂತ ಅನ್ಕೋಬೇಕು? ಅಲ್ಲಿ ಬಾ. ಹಲೋ, KRS ಪಾರ್ಟಿಯಿಂದ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರ್ಪಾದಿ ಗೋಮರ್ಶಿ ಅಂತ ಹೇಳಿ. ಯಾಕೆ ದೊಡ್ಡವರಾದ್ರೂ ಮಾತ್ರ ತಗೊಂತಾರ ಫೋನ್? ಯಾರು ಅಂತಂದ್ರೆ ನಾವೇನ್ ಬೇರೆ ಮನೆ ವಿಚಾರಕ್ಕೆ ಮಾತಾಡ್ತಾ ಇಲ್ಲ. ಅಲ್ಲಿ ಕೊಡ್ರಿ, ಅವ್ರಿಗೆ ಕೈ ಕೊಡ್ರಿ, ನಾ ಮಾತಾಡ್ತೀನಿ ಮೇಡಮ್ ಅವರಿಗೆ. ಹಲೋ, ಹಲೋ, ಸರಿ ಆಯ್ತು, ಆಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ನಿಮ್ ನಂಬರ್ ತಗೊಂಡು ನಾನು ನಿಮ್ಗೆ ಫೋನ್ ಮಾಡ್ತೀವಿ. ನಿಮ್ಮ ಸೂಪರ್ವೈಸರ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ ಆಮೇಲೆ. ದಯವಿಟ್ಟು ನಂಬರ್ ಬರ್ತಾರೆ, ಆಮೇಲೆ ಲೆಟರ್ ಮಾಡಿ ಮೇಡಮ್. ಏನಮ್ಮ ನಮಗೆ ಯಾರಕ್ಕೆ ಬರೋದು ಬಂಧುಗಳೇ ನೋಡಿ, ಇಲ್ಲೇ ಚರಂಡಿ ನೋಡಿ. ಮಕ್ಕಳು ಆಡ್ಕೊಂಡು ಬಿತ್ತಪ್ಪ ಅಂತಂದ್ರೆ ನೋಡಿ ಸ್ನೇಹಿತರೆ, ಏನಾದ್ರೂ ಜಾಸ್ತಿ ಮಳೆ ಬಂತು ಅಂತಂದ್ರೆ ತುಂಬಿದ ನೀರು, ಗಟಾರ್ ನೀರೆಲ್ಲ ಈ ಒಳಗೆ ಹೋಗ್ತಾವ.
ಅದ್ರ ಸಲುವಾಗಿ ಬಾಗ್ಲನ್ನು ಕಾಣುತ್ತ ನೀರು ಹೋತಾವಂತಾನೆ ಹಿಟ್ಟಿಂಗ್ ಕಟ್ಟಿ ಆದ್ರೂ ಜಗ್ಗಿ ಬಂದ್ರೆ ಹೋತಾವ. ಸ್ವಲ್ಪ ದೂರ ಸರಪ್ಪ. ಈ ಚರಂಡಿ ನೀರು ಜಾಸ್ತಿ ಮಳೆ ಬಂದ್ರೆ ಇದು ಹೋಗತ್ತವ, ಅದನ್ನೆಲ್ಲ ನೀನೇ ಎತ್ತಾಕದಿಲ್ಲ. ಆಮೇಲೆ ನೋಡಿ ಬಂಧುಗಳೇ, ಲೈವ್ ನೋಡ್ತಾ ಇರುವಂತವ್ರು ನಾಚಿಕೆ ಆಗ್ಬೇಕು. ಸಂಬಂಧಪಟ್ಟ ಯಾವ್ದಾವ್ದಕ್ಕೂ ನೂರಾರು ಕೋಟಿ ಸಾವಿರಾರು ಕೋಟಿ ಅನುದಾನನ ದುರ್ಬಳಕೆ ಮಾಡ್ತೀರಿ. ಇಲ್ಲಿ ಮಕ್ಕಳ ಭವಿಷ್ಯ ನಿರ್ಮಾಣ ಆಗ್ತಾ ಇದೆ. ಮಕ್ಕಳಿಗೋಸ್ಕರ ನೀವು ಸರ್ಕಾರದ ನೂರಾರು ಸೌಲಭ್ಯಗಳ ಯೋಜನೆಗಳನ್ನ ತಂದಿದ್ದೀರಿ. ಇಲ್ಲಪ್ಪ ಅಂದ್ರೆ ಮುಚ್ಚಿಬಿಡಿ. ಅನಾಹುತ ಆಗಕ್ ಮುಂಚೆ, ಸಾವು ನೋವುಗಳಾಗಕ್ ಮುಂಚೆ, ರೋಗ ರುಜಿನಿಗಳು ಬರೋಕ್ ಮುಂಚೆ, ಅವು ಚೋಳುಗಳು ಬಂದು ಕಚ್ಚೋಕ್ ಮುಂಚೆ ದಯವಿಟ್ಟು ಮುಚ್ಚಿಬಿಡಿ. ಬೇರೆ ಎಲ್ಲಾದ್ರೂ ಒಂದು ಬಾಡಿಗೆ ತೆಗೆದುಕೊಂಡು ಅಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡಿ. ಮಕ್ಕಳ ಜೀವನ ಜೊತೆ ಆಟ ಆಡ್ತೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆಲ್ಲ? ತಾಲೂಕಾ ಅಧಿಕಾರಿಗಳೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳೇ, ಮಾನ್ಯ ಅದು ಹೋಗ್ಲಿ ಬಿಡಿ, ಅಧಿಕಾರಿಗಳಂತೂ ಅವ್ರಿಗಂತ ಎಮ್ಮೆ ಚರ್ಮದ ಅಧಿಕಾರಿಗಳು. ಅವ್ರಿಗೆ ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರು ಅವ್ರಿಗೇನ್ ತಟ್ಟಲ್ಲ. ಆದ್ರೆ ಈ ಭಾಗದಲ್ಲೇನೆ ದೊಡ್ಡ ದೊಡ್ಡ ಲೀಡರ್ಗಳಿದ್ರಲ್ಲ ಸ್ವಾಮಿ, ನನ್ನ ಪಕ್ಷ ಹಿಂಗೆ, ನನ್ನ ಪಕ್ಷ ಹಿಂಗೆ, ನಮ್ಮ ಸರ್ಕಾರ ಹಿಂಗೆ, ನಮ್ಮ DK ಹಿಂಗೆ, ನಮ್ಮ ಸಿದ್ದರಾಮಯ್ಯ ಹಿಂಗೆ, ನಮ್ಮ ಯಡಿಯೂರಪ್ಪ ಹಿಂಗೆ ಅಂತೇಳಿ ಊರಾಗ ಬಿಳೆ ಬೆಟ್ಟ ಹಾಕೊಂಡು ರಾಜಕಾರಣ ಮಾಡೋರು ಇದ್ರಲ್ಲ ಸ್ವಾಮಿ. ಇವ್ರು ಯಾರು? ನಿಮ್ 3 ಮಕ್ಕಳಲ್ವಾ? ನಿಮ್ 3 ಮಕ್ಕಳಿಗೆ ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರರು? ನಾಳೆ ಸರ್ ಒಂದು ಹಿಂಗಿಂಗ್ ಸರ್ ಹಿಂಗ್ ಬಂದ್ಬಿಡಿ ಸರ್, ದೊಡ್ಡದಾಗಿ ಹೂವಿನಾರ ತರ್ತಾರೆ, ಒಂದು 5 ಲಕ್ಷನೋ 10 ಲಕ್ಷನೋ ಪರಿಹಾರ ಕೊಟ್ಟು ಹೋಗ್ಬಿಡ್ತಾರೆ. ಅದು ಏನು ಶಾಶ್ವತನಾ? ಅದೇ 5-10 ಲಕ್ಷ ರೂಪಾಯಿ ಮುಂಚೆನೆ ಒಂದು ಕೊಠಡಿಗೆ ಹಾಕಿದ್ರೆ ಒಳ್ಳೆ ಶಿಕ್ಷಣ ಆಗುತ್ತೆ, ಒಳ್ಳೆ ಮಕ್ಕಳ ಭವಿಷ್ಯ ಆಗುತ್ತೆ. ಇಂತೆಲ್ಲ ನೋಡಿ, ಇಲ್ಲಿ ಬಂದು ಏನಾದ್ರು ಮಕ್ಕಳು ಬಿತ್ತು ಅಂತಂದ್ರೆ, ಅದರಲ್ಲಿ ಏನಾದ್ರು ಅನಾಹುತ ಆಯ್ತು ಅಂತಂದ್ರೆ ಯಾರು ಜವಾಬ್ದಾರರು? ಯಾರು ಇಲ್ಲ, ಯಾರು ಬರೋದಿಲ್ಲ. ಅವಾಗ ಹೊಣೆಗಾರ ಯಾರಪ್ಪ ಅಂತಂದ್ರೆ ಎಲ್ಲರೂ ಬಂದು ಹಿಂಗ್ ಹಿಡಿತಾರೆ. ಏನಮ್ಮ ನೀನ್ ಮಾಡ್ತಾ ಇದ್ದೆ ಗೊತ್ತಾಗಲ್ವಾ? ಬುದ್ಧಿ ಇಲ್ವಾ? ನಿನ್ ಮಕ್ಳ ಕಾಪಾಡಕ್ಕಾಗಲ್ವಾ ಅಂತ ಇಂಥವ್ರನ್ನ, ಅಂಗನವಾಡಿ ಟೀಚರ್ನ ಬ್ಲೇಮ್ ಮಾಡ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಇವತ್ತು ಬೆಳಗುರ್ಕಿಯ ಅಂಗನವಾಡಿ ಕೇಂದ್ರ 2 ಅಲ್ವಾ, 2 ಅಲ್ವಾ, ಅಂಗನವಾಡಿ ಕೇಂದ್ರ 2ರ ವಾಸ್ತವ ಪರಿಸ್ಥಿತಿ ಹಿಂಗಿದೆ. ಯಾವಾಗ ಬೀಳುತ್ತಾ ಗೊತ್ತಿಲ್ಲ, ಯಾವಾಗ ಮಕ್ಕಳಿಗೆ ಹಾನಿ ಆಗುತ್ತಾ ಗೊತ್ತಿಲ್ಲ. ಇದಕ್ಕೆಲ್ಲ ಏನಾದ್ರೂ ಅನಾಹುತ ಆಯ್ತು ಅಂತಂದ್ರೆ ಇವತ್ತು ದಿನಾಂಕ 24/8/2026 ಹೇಳ್ತಾ ಇದ್ದೀನಿ, ಇಲ್ಲಿ ಕಲಿಯುವಂತ ಮಕ್ಕಳಿಗೆ ಏನಾದ್ರೂ ಅನಾಹುತ ಆದ್ರೆ ಸಂಬಂಧಪಟ್ಟ ಮೇಲಾಧಿಕಾರಿಗಳೇ ಕಾರಣ. ನೀವು ಮಾಡಿದಂತ ನಿರ್ಲಕ್ಷ್ಯ, ನೀವೇನು ಬೇಜವಾಬ್ದಾರಿ ಮಾಡ್ತಾ ಇದ್ದೀರಲ್ಲ, ನೋಡೋಣ. ಇವ್ರಿಗೆ ಹೇಳ್ತಾ ಇದ್ರಂತೆ, ನೋಡೋಣ ನಾನು ಬೇರೆ ಪ್ಲಾನ್ ಮಾಡ್ತಾ ಇದ್ದೀನಿ, ದೊಡ್ಡ ಪ್ಲಾನ್ ಮಾಡ್ತಾ ಇದ್ದೀನಿ. ಏನ್ ದೊಡ್ಡ ಪ್ಲಾನ್? ಏನೋ ಆಕಾಶದಲ್ಲಿ ಕಟ್ತಾ ಇದ್ದೀರಾ ಅಂಗನವಾಡಿನ, ಅಥವಾ ವಿಮಾನದಲ್ಲಿ ಏನಾದ್ರೂ ಪಾಠ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನೋ ಗಡ್ಡಕ್ಕೆ ಬೆಂಕಿ ಹಚ್ಚಿದೆ, ನೀರ್ ಕೊಡಿ ಸ್ವಾಮಿ, ಸಾವು ಆಗ್ತಾ ಇದೆ, ನೀರ್ ಹಾಕಿ ಅಂತಂದ್ರೆ ಸಾಯಿಲಿ, ಆಮೇಲೆ ನೀರ್ ಹಾಕೋಣ ಅಂತೀರಾ? ಅಂದ್ರೆ ಮಕ್ಕಳು ಏನಾದ್ರೂ ಅನಾಹುತ ಆದ್ಮೇಲೆ ಕ್ರಮ ಕೈಗೊಂಡು ಮಾಡ್ಬೇಕು ಅನ್ಕೊಂಡಿರಾ? ಹಾಗಾಗಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕಾ ಆಡಳಿತಾಧಿಕಾರಿಗಳೇ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ, ಆಮೇಲೆ ಏನಿದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ, ಮಾನ್ಯ ತಹಶೀಲ್ದಾರರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ದಯವಿಟ್ಟು ಈ ವಿಡಿಯೋ ಹೇಳಿದೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಲಬನೂರು ವಿಡಿಯೋಗಳೇ, ದಯವಿಟ್ಟು ಗಮನಿಸಿ. ಇಂಥ ಅನಾಹುತಕ್ಕೆ ತಕ್ಷಣಕ್ಕೆ ಬ್ರೇಕ್ ಹಾಕಿ. ಇಲ್ಲ ಅಂತಂದ್ರೆ ಪಾರ್ಟಲ್ಲಿ ಬರಬೇಕು. ನಾವೇನಾದ್ರೂ ಹೇಳ್ತಾ ಇರೋದು ಸುಳ್ಳು ಅನ್ಸಿದ್ರೆ, ನಿಮಗೆ ಏನಾದ್ರು ಸತ್ಯ ಅಲ್ಲ ಇದು ಅಸತ್ಯ ಅನ್ಸಿದ್ರೆ ಇಲ್ಲಿ ಬಂದು ನೋಡಿ ಎಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ. ಹಾಗಾಗಿ ಊರಿನ ಮುಖಂಡರು ಬರೋಣ, ಯಾರು ಮಾತಾಡಿ ಪರಿಸ್ಥಿತಿ ಇದೆ. ಈಗ ನಾವು ಹೋಗ್ತೀವಿ, ಪಿಡಿಒಗಳಿಗೆ ಹೋಗ್ತೀವಿ, ತಾಲೂಕಾ ದಂಡಾಧಿಕಾರಿ ಏನದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳಿಗೆ, ಕಲ್ಯಾಣ ಅಧಿಕಾರಿಗಳಿಗೆ ಹೋಗ್ತೀವಿ. ಇದೆಲ್ಲ ವಾಸ್ತವ ಸ್ಥಿತಿ. ನಾವು ಹೋಗಿ ಅನಾಹುತವನ್ನು ತಪ್ಪಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಆದ್ರೆ ಅದಕ್ಕೆ ಅಧಿಕಾರಿಗಳು ಸ್ಪಂದಿಸ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಯಾಕಂತಂದ್ರೆ ಊರಿನ ಜನ ಒಕ್ಕಟ್ಟಾಗಬೇಕು. ಊರಿನ ಜನ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಹೆಜ್ಜೆ ನ್ಯಾಯದ ಪರವಾಗಿ ಇಡೋಣ ಅಂತೇಳಿ ಊರು ಜನ ಬಂತಂದ್ರೆ ಅಲ್ಲಿ ಒಂದು ಪ್ರೆಷರ್ ಆಗುತ್ತೆ ಅಥವಾ ಒಂದು ಒತ್ತಡ ಆಗುತ್ತೆ. ಅವಾಗ ಎಮ್ಮೆ ಚರ್ಮದ ಅಧಿಕಾರಿಗಳು ಬಿಸಿ ಮುಟ್ಕೊಂಡು ಬರ್ತಾರೆ. ಆದ್ರೆ ನಾವು ಒಬ್ರಿಬ್ರು ಹೋಗಿ ಮಾಡ್ತೀವಿ ಅಂತಂದ್ರೆ ಅದು ನಾವು ಕೂಡ ಒಳ್ಳೆಯಲ್ಲಿ ಹುಣಸೆನ್ ತೊಳೆದಂಗಾಗುತ್ತೆ. ನಾವೆಷ್ಟು ಜಾಗೃತಿ ಮೂಡಿಸ್ಬೋದು, ಇದನ್ನೆಲ್ಲ ತೋರಿಸಿ ಹಿಂಗ್ ಐತೆ ಅಂತೇಳಿ ಜಾಗೃತಿ ಮೂಡಿಸ್ಬೋದು ವಿನಃ ಅಲ್ಲಿ ಹೋಗಿ ಡೆಮೊಲಿಷನ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿಸುವಂತ ಕೆಲಸವನ್ನ ಈ ಭಾಗದ ಜನಪ್ರತಿನಿಧಿಗಳು ಯಾರೆಲ್ಲ ಇದಾರಲ್ಲ, ಊರಿನ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಜಿ ಎಲ್ಲ ಸದಸ್ಯರು ಹೋಗಿ ಒತ್ತಡ ಹಾಕಿ ಇಲ್ಲಿ ಭವಿಷ್ಯವನ್ನು ಕಾಪಾಡುವಂತ ಮಾಡಬೇಕು. ಹಾಗಾಗಿ ನಾವು ಎಷ್ಟು ಜಾಗೃತಿ ಮಾಡಬೇಕು ಅಷ್ಟು ಜಾಗೃತಿ ಮಾಡಿದೀವಿ. ಮೇಲ್ಮಟ್ಟದ
ಬಿಟ್ಟಿದ್ದೆಲ್ಲ ನಿಮಗೇನೆ. ಆದ್ರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಏನಾದ್ರೂ ಅನಾಹುತಗಳಾದ್ರೆ, ಸಾವು ನೋವುಗಳಾದ್ರೆ, ಮಕ್ಕಳ ಭವಿಷ್ಯಕ್ಕೆ ಹಾನಿ ಆಯ್ತಪ್ಪ ಅಂದ್ರೆ ಸಂಬಂಧಪಟ್ಟ ಮೇಲಧಿಕಾರಿಗಳೇ ಕಾರಣರಾಗ್ತೀರಿ. ಇದನ್ನ ದಯವಿಟ್ಟು ಯಾರೆಲ್ಲ ನೋಡಿದಿರಲ್ಲ ಕಣ್ ತೆರೆದು ನೋಡಿ, ಅದ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವವರೆಗೂ ಕೂಡ ಶೇರ್ ಮಾಡಿ. ಅದು ಜಿಲ್ಲಾಧಿಕಾರಿಗಳಾಗಲಿ, AC ಆಗಲಿ, ತಹಸೀಲ್ದಾರ್ ಆಗಲಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ, ಯಾರೇ ಇರಲಿ ಅವರಿಗೆ ತಲುಪುವವರೆಗೂ ಶೇರ್ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಸಹಕರಿಸಿದಂತ ಊರಿನ ಎಲ್ಲ ಮುಖಂಡರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಬರೋಣ ಎಲ್ಲರೂ. ನಮ್ಮ ಈ ಹೆಸರು ಆದೆಪ್ಪ ಆಗಿರ್ಬೋದು, ಶಿವಪ್ಪ ಆಗಿರ್ಬೋದು, ದೇವಣ್ಣ ಆಗಿರ್ಬೋದು, ನಮ್ಮ ಭೀಮಪ್ಪ ಆಗಿರ್ಬೋದು, ಮೋನೇಶ್ ಅಣ್ಣ ಆಗಿರ್ಬೋದು, ಹನುಮಂತಣ್ಣ ಆಗಿರ್ಬೋದು, ಇನ್ನ ಊರವರು ಸಾಕಷ್ಟು ಜನ ಇವರೆಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ನೋಡೋಣ, ಊರಿನ ಜನ ಒಕ್ಕಟ್ಟಾಗ್ತಾ ಇದ್ದಾರೆ. ಅದು ಏನ್ ಬದಲಾವಣೆ ಆಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ವಿಡಿಯೋ ಮಾಡಿ